ವಿದುರ ತೀರ್ಥಯಾತ್ರೆಯನ್ನು ಮುಗಿಸಿಕೊಂಡು ತಿರುಗಿ ಹಸ್ತಿನಾಪುರಕ್ಕೆ ಬರ್ತಾನೆ. ಆ ಹಸ್ತಿನಾಪುರದಲ್ಲಿ ಧರ್ಮರಾಜ ಅವರನ್ನು ಎದುರುಗೊಂಡು ಸ್ವಾಗತ ಮಾಡಿ ಕೂಡಿಸಿ ಅವರ ಯಾತ್ರೆಯ ಬಗ್ಗೆ ವಿಚಾರ ಮಾಡ್ತಾ ಇರುವಾಗ ಒಂದು ಮಾತಾಡ್ತಾನೆ. ಎಂಥ ಅದ್ಭುತವಾದ ಮಾತದೆಲ್ಲ. ಭವದ್ವಿಧಾ ಭಾಗವತಾ ತೀರ್ಥೀಭೂತ ಸ್ವಯಂ ಪ್ರಭೋ ತೀರ್ಥೀ ಕುರ್ವಂತಿ ತೀರ್ಥಾನಿ ಸ್ವಾತ್ಮಸ್ಥೇನ ಗದಾಭೃತ. ಸ್ವಾಮಿ, ನಿಮ್ಮಂಥ ಭಗವದ್ಭಕ್ತರೇನಿದ್ದಾರೆ, ನೀವು ವಿದುರರೇ ನಿಮ್ಮಂಥ ಭಗವದ್ಭಕ್ತರೇನಿದ್ದಾರಲ್ಲ, ಸ್ವತಃ ನಿಮ್ಮಲ್ಲಿ ಇಷ್ಟು ಭಗವಂತನ ಸನ್ನಿಧಾನ ಇರ್ತದೆ ಅಂದರೆ ನೀವು ಪವಿತ್ರರಾಗಿರ್ತೀರಿ. ಸ್ವಾತ್ಮಸ್ಥೇನ ಗದಾಭೃತ, ನಿಮ್ಮಲ್ಲಿ ಇರುವಂತಹ ಭಗವಂತನ ಸನ್ನಿಧಾನದಿಂದ ನೀವು ಸ್ವತಃ ಪವಿತ್ರರು. ಹೀಗಿರುವಾಗ ನೀವೆಲ್ಲೋ ತೀರ್ಥಯಾತ್ರೆಯನ್ನು ಮಾಡಿ ಪಾವಿತ್ರ್ಯವನ್ನು ಪಡೆಯಬೇಕು ಅಂತ ಹೋಗುವುದಲ್ಲ. ಎಲ್ಲ ತೀರ್ಥಗಳಲ್ಲಿ ಪಾಪಿಗಳೆಲ್ಲ ಸ್ನಾನ ಮಾಡಿ ಆ ತೀರ್ಥಗಳನ್ನು ಅಪವಿತ್ರ ಮಾಡಿರ್ತಾರಲ್ಲ, ಆ ಅಪವಿತ್ರವಾದ ತೀರ್ಥಗಳಲ್ಲಿ ಸ್ನಾನ ಮಾಡುವುದರಿಂದ ತೀರ್ಥಗಳು ಪುನೀತವಾಗ್ತವೆ. ಅದಕ್ಕಾಗಿ ನೀವು ತೀರ್ಥಯಾತ್ರೆ ಮಾಡೋದೇ ಹೊರತಾಗಿ ನಿಮಗೆ ಯಾತ್ರೆಯಿಂದ ಪಾವಿತ್ರ್ಯ ಬರಬೇಕು ಅಂತೆಗೂ ತೀರ್ಥಯಾತ್ರೆಯನ್ನು ಮಾಡುವ ಜ್ಞಾನಿಗಳ ಒಂದು ಸ್ಮರಣೆಯನ್ನು ಮಾಡಿದರೆ ನಮಗೂ ಕೂಡ ಅಂತಹ ಒಂದು ಪಾವಿತ್ರ್ಯ ದೊರಕುತ್ತದೆ. ಭವದ್ಭಿದಾಹ ಭಗವತಾಃ ತೀರ್ಥೀಭೂತ ಸ್ವಯಂ ಪ್ರಭೋ ತೀರ್ಥೀ ಕುರ್ವಂತಿ ತೀರ್ಥಾನಿ ಸ್ವಾತ್ಮಸ್ಥೇನ ಗದಾವೃತ.